ಅಧ್ಯಾಯ 44 ದೇಹ ನಶ್ವರ, ಆತ್ಮವು ಅಮರ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿನಾಥರು ಮಹಾಸಮಾಧಿಯನ್ನು ಹೊಂದುವ ಮುನ್ನ ಈ ಘಟನೆ ನಡೆಯಿತು. ಯಾವಾಗಲೂ ಬಾಬಾರವರು ಮಸೀದಿಯಲ್ಲಿ ಒಂದು ಇಟ್ಟಿಗೆಯ ಮೇಲೆ ಕೈಯೂರಿ ಕುಳಿತುಕೊಳ್ಳುತ್ತಿದ್ದರು. ರಾತ್ರಿ ಅದರ ಮೇಲೆ ತಲೆಯಿಟ್ಟು ಮಲಗುತ್ತಿದ್ದರು. ಒಮ್ಮೆ ಬಾಬಾ ಮಸೀದಿಯಲ್ಲಿರಲಿಲ್ಲ. ಅಲ್ಲಿ ಸ್ವಚ್ಛ ಮಾಡುತ್ತಿದ್ದ ಹುಡುಗನೊಬ್ಬ ಆ ಇಟ್ಟಿಗೆಯನ್ನು ಕೈಯಲ್ಲಿಟ್ಟುಕೊಂಡು ಅದರ ತಳವನ್ನು ಗುಡಿಸಿ ಹಾಕುವಾಗ ಅಕಸ್ಮಾತ್ತಾಗಿ ಕೈ ಜಾರಿ ಅದು ಕೆಳಗೆ ಬಿದ್ದು 2 ಭಾಗವಾಯಿತು. ಬಾಬಾ ಅವರಿಗೆ ಇಟ್ಟಿಗೆ ಒಡೆದ ವಿಷಯ ತಿಳಿಯಿತು. ಅವರು ಕಣ್ಣೀರು ಹಾಕಿದರು. ಇದೇ ನನ್ನ ಜೀವನದ ಸಂಗಾತಿಯಾಗಿತ್ತು. ಅದರೊಂದಿಗೆ ನಾನು ತಲ್ಲೀನನಾಗುತ್ತಿದ್ದೆ ಎಂದು ದುಃಖಿಸಿದರು. ಒಂದು ಜಡ ವಸ್ತುವಿನೊಡನೆ ಇಷ್ಟು ಮಮತೆಯೇ ಎನಿಸಬಹುದು. ಸಂತರ ಸಂಗತಿ ಹೀಗೆಯೇ ವಿಚಿತ್ರವಾಗಿ ತೋರುತ್ತದೆ. ಹಿಂದೆ 1889 ಮಾರ್ಗಶಿರ ಹುಣ್ಣಿಮೆಯ ದಿನ ಬಾಬಾ ತಮ್ಮ ಪ್ರಾಣವನ್ನು ದೇಹದಿಂದ ಹೊರಗೆ ಕೊಂಡೊಯ್ದಿದ್ದರು. ಭಗತ್ ಮಾಳಸಾಪತಿಯವರಿಗೆ 3 ದಿನ ತಮ್ಮ ದೇಹವನ್ನು ಕಾಯುವಂತೆ ಸೂಚಿಸಿದ್ದರು. ಬಾಬಾ ಅವರನ್ನು ತಮ್ಮ ತೊಡೆಯ ಮೇಲಿರಿಸಿಕೊಂಡು ಭಗತರು 3 ದಿನ ಕಾಯ್ದರು. ಬೆಳಗಿನ ಜಾವ 3ನೆಯ ದಿನ ಬಾಬಾ ಕಣ್ತೆರೆದು ಮುಗುಳ್ನಕ್ಕರು. ನಮಗೆ ಬಾಬಾ ಸಾರಿದ ಸಂದೇಶ ಇದು: ದೇಹ ನಶ್ವರ, ಆತ್ಮವು ಅಮರ. ಅದು ನಮ್ಮ ಇಂದ್ರಿಯಗಳನ್ನೆಲ್ಲ ನಿಯಂತ್ರಿಸುತ್ತದೆ. ಇದು ವಿಶ್ವದ ಎಲ್ಲ ಚರಾಚರ ವಸ್ತುಗಳಲ್ಲಿಯೂ ತುಂಬಿದೆ. ಬಾಬಾ ಅವರು ನಿತ್ಯರು, ಅವರಿಗೆ ಮರಣವಿಲ್ಲ. ದೇಹ ಮರಣ ಕೇವಲ ಬಾಹ್ಯ ರೂಪದ್ದು. ಈ ರಹಸ್ಯವು ಬಾಬಾ ಅವರನ್ನು ಮನಪೂರ್ವಕವಾಗಿ ಪ್ರೀತಿಸುವ ಭಕ್ತರಿಗೆ ಇಂದಿಗೂ ಅರಿವಾಗುತ್ತಿದೆ. ಇಂದು ಬಾಬಾ ಅವರ ಅಮೃತಶಿಲೆಯ ದಿವ್ಯ ವಿಗ್ರಹವನ್ನು ಸಮಾಧಿಯ ಮೇಲೆ ನಾವು ಕಾಣಬಹುದು. ಜೀವಂತವಾಗಿ ತೋರುವ ಈ ವಿಗ್ರಹದ ಕಿರುನಗೆ ನಮಗೆ ಸರಿದಾರಿ ತೋರಿ ಅನುಗ್ರಹಿಸುವ ಆಕರ್ಷಕ ಶಕ್ತಿ ಹೊಂದಿದೆ. ಇದಕ್ಕೂ ಮುಂಚೆ ಬಾಬಾ ಅವರ ಚಿತ್ರಪಟ ಶ್ಯಾಮರವರ ಜಯಕರ ಈ ಜಾಗದಲ್ಲಿತ್ತು. ಈಗಲೂ ತಮ್ಮ ಭಕ್ತರ ಯೋಗಕ್ಷೇಮವನ್ನು ಬಾಬಾ ನೋಡಿ ರಕ್ಷಿಸುತ್ತಾ ಬಂದಿದ್ದಾರೆ. ತಮ್ಮ ಭಕ್ತ ಬಾಪೂ ಸಾಹೇಬ ಜೋಗರಿಗೆ ಬಾಬಾ ಅವರು ಸನ್ಯಾಸ ದೀಕ್ಷೆ ನೀಡಿದರು. 1909ರಲ್ಲಿ ಸರ್ಕಾರಿ ಕೆಲಸದಿಂದ ನಿವೃತ್ತರಾದ ನಂತರ ಜೋಗ ದಂಪತಿಗಳು ಶಿರಡಿಯಲ್ಲಿದ್ದರು. ಅವರೇ ಬಾಬಾ ಅವರಿಗೆ ಆರತಿ ಪೂಜೆ ಸಲ್ಲಿಸುತ್ತಿದ್ದರು. ಆಗ ಒಂದು ದಿನ ಜೋಗರು, ಬಾಬಾ, ಬಹುಕಾಲ ನಿಮ್ಮ ಸೇವೆ ಮಾಡಿರುವೆ, ನೀವು ಯಾವಾಗ ನನ್ನನ್ನು ಅನುಗ್ರಹಿಸುವಿರಿ ಎಂದು ಕೇಳಿದರು. ಆಗ ಬಾಬಾ, ನೀನು ಸನ್ಯಾಸ ಸ್ವೀಕರಿಸು, ನಿನ್ನ ಪಾಪಗಳು ಸುಟ್ಟು ಬೂದಿಯಾಗುತ್ತವೆ, ಇದರಿಂದ ನಿನ್ನ ಕರ್ಮವೂ ಸವೆಯುತ್ತದೆ ಎಂದು ತಿಳಿಸಿದರು. ಅಂದಿನಿಂದ ಅವರು ಸನ್ಯಾಶ್ರಮ ಸ್ವೀಕರಿಸಿ ತಮ್ಮ ಗುರಿ ಸಾಧಿಸಿದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 44ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 45 ಸಾಯಿ ಉಪದೇಶ. ಶ್ರೀ ಗುರುಭ್ಯೋ ನಮಃ. ತಮ್ಮ ಭಕ್ತರಿಗೆ ಬಾಬಾ ಆಗಾಗ ಉಪದೇಶಗಳನ್ನು ಹೇಳುತ್ತಿದ್ದರು. ಸದ್ಗುರುಗಳ ಈ ಅಮೃತವಾಣಿಯಿಂದ ಭಕ್ತರ ಮನಸ್ಸು ಆಧ್ಯಾತ್ಮಿಕ ನೆಮ್ಮದಿ ಹಾಗೂ ಶಾಂತಿ ಪಡೆದು ಧನ್ಯತೆಯನ್ನು ಪಡೆಯುತ್ತಿತ್ತು. ಬಾಬಾ ಹೇಳುತ್ತಿದ್ದರು, ಯಾರು ನನ್ನನ್ನು ಪ್ರೀತಿಯಿಂದ ನೋಡಬಯಸುವರೋ ಅವರು ಮಾತ್ರ ನನ್ನನ್ನು ಕಾಣಬಲ್ಲರು. ಅವರು ನನ್ನ ವಿಚಾರ ಲೀಲೆಗಳನ್ನು ಹೊರತು ಮತ್ತೇನನ್ನು ಹೇಳಬಯಸುವುದಿಲ್ಲ. ಸದಾ ಅವರ ನಾಲಿಗೆಯಲ್ಲಿ ನನ್ನ ನಾಮಸ್ಮರಣೆಯೇ ಇರುತ್ತದೆ. ಯಾರು ನನ್ನಲ್ಲಿ ಸಂಪೂರ್ಣ ಶರಣಾಗತಿ ಹೊಂದುತ್ತಾರೆಯೋ ಅವರಿಗೆ ನಾನು ಸದಾ ಸ್ನೇಹ ಹಸ್ತವನ್ನು ಚಾಚುತ್ತೇನೆ. ನನ್ನ ಭಕ್ತರಿಗೆ ಮೋಕ್ಷ ನೀಡಿದರೆ ನನಗೆ ತೃಪ್ತಿಯಾಗುತ್ತದೆ. ಯಾರು ನನಗೆ ಆಹಾರವನ್ನು ಮೊದಲು ಅರ್ಪಿಸದೆ ತಾವು ಸ್ವೀಕರಿಸುವುದಿಲ್ಲವೋ ಅವರ ಅಧೀನನಾಗಿ ನಾನಿರುವೆ. ನೀವು ನನ್ನನ್ನು ಹುಡುಕಿಕೊಂಡು ಎಲ್ಲಿಯೂ ಹೊರಗೆ ಹೋಗುವ ಅಗತ್ಯವಿಲ್ಲ. ನಾನು ಎಲ್ಲ ಕಡೆ ಆತ್ಮರೂಪಿಯಾಗಿದ್ದೇನೆ. ಇದನ್ನು ನೀವು ಅರಿತರೆ ನನ್ನಲ್ಲೇ ಲೀನವಾಗುತ್ತೀರಿ. ಯಾರು ಇತರರನ್ನು ನಿಂದಿಸುವರೋ ಅವರು ನನ್ನನ್ನೇ ತೆಗಳಿದಂತಾಗುತ್ತದೆ. ಯಾರಿಗೆ ತಾಳ್ಮೆ ಇದೆಯೋ ಅವರೇ ನನಗೆ ಪ್ರೀತಿ ಪಾತ್ರರು. ಎಲ್ಲ ಜೀವರಾಶಿಗಳನ್ನು ಪ್ರೀತಿಯಿಂದ ಕಾಣಿರಿ. ಇನ್ಯಾವ ಆಚರಣೆಯೂ ಇದಕ್ಕೆ ಸರಿದೂಗಲಾರದು. ಬಾಬಾ ಅವರೇ ಎಲ್ಲರಲ್ಲಿಯೂ ವ್ಯಾಪಿಸಿ ಅವುಗಳನ್ನು ಕಾಪಾಡುತ್ತಾರೆ. ಯಾರು ಸದ್ಗುರುಗಳ ಕೀರ್ತಿ ಹಾಗೂ ಲೀಲೆಗಳನ್ನು ಶ್ರದ್ಧೆ ಹಾಗೂ ಭಕ್ತಿಗಳಿಂದ ಆಡುವರೋ ಆಲಿಸುವರೋ ಅಂತಹ ಸಜ್ಜನರು ನಿಜವಾಗಿಯೂ ಸಾಯಿ ಅವರಲ್ಲಿ ಐಕ್ಯರಾಗುತ್ತಾರೆ. ಸಾಯಿನಾಥರ ಭೌತಿಕ ಸ್ವರೂಪವು ಇಂದು ನಮ್ಮ ಕಣ್ಣುಗಳಿಂದ ದೂರವಾಗಿರಬಹುದು, ಆದರೆ ಅವರು ಅಮರರು. ಅವರು ದೇಹತ್ಯಾಗ ಮಾಡಿದ ಮೇಲೂ ಭಕ್ತರನ್ನು ಸದಾ ರಕ್ಷಿಸುತ್ತಾರೆ. ಬಾಬಾ ಅವರ ಸಮಕಾಲೀನರೇ ಧನ್ಯರು. ಸದಾ ಪ್ರಾಪಂಚಿಕ ವಸ್ತುಗಳ ಕಡೆ ಗಮನ ನೀಡಿ ಇಂದ್ರಿಯಗಳಿಗೆ ದಾಸರಾಗುವವರು
ದುರದೃಷ್ಟವಂತರೆಂದೇ ಹೇಳಬೇಕು. ಏಕೆಂದರೆ ಅವರು ಬಾಬಾ ಅವರಂತಹ ಪರಮಾತ್ಮ ಸ್ವರೂಪಿಗಳನ್ನು ಸೇವಿಸದೆ ವಂಚಿತರಾಗುತ್ತಾರೆ. ಕಾಯ ವಾಚ ಮನಸ್ಸ ನಾವೆಲ್ಲರೂ ಪರಿಶುದ್ಧರಾಗಿರಬೇಕು. ನಮಗೆ ಗುರುಗಳ ವಿನ ಜೀವನದಲ್ಲಿ ಸಾರ್ಥಕತೆಯ ಹಾದಿ ತೋರಿಸುವವರು ಯಾರೂ ಇಲ್ಲ. ನಮ್ಮ ಹಾದಿಯನ್ನು ಗುರುಕೃಪೆಯಿಂದ ನಾವೇ ಹುಡುಕಬೇಕು. ಯಾವುದು ನಿತ್ಯ ಯಾವುದು ಅನಿತ್ಯ ಎಂಬುದನ್ನು ತಿಳಿದು ಪ್ರಾಪಂಚಿಕ ಸುಖಗಳನ್ನು ಆದಷ್ಟು ತ್ಯಾಗ ಮಾಡಿ ಬದುಕಿನ ಸಾರ್ಥಕತೆ ಎಂದರೆ ಮೋಕ್ಷದ ಹಾದಿಯತ್ತ ನಾವು ಸಾಗಬೇಕು. ನಾವು ಪರರಿಗೆ ಅಧೀನರಾಗುವ ಮುನ್ನ ನಮ್ಮಲ್ಲಿ ನಮಗೆ ಪೂರ್ಣ ವಿಶ್ವಾಸವಿರಬೇಕು. ನಶ್ವರವಾದ ಆದರೆ ಸತ್ಯವಾದ ಈ ಜಗತ್ತಿನಲ್ಲಿ ವಿಷಯ ಸುಖಗಳು ಬಯಕೆಗಳು ನಮ್ಮನ್ನು ಆವರಿಸದೇ ಇರುವಂತೆ ಎಚ್ಚರಿಕೆ ಬೇಕು. ಇದರಿಂದ ವೈರಾಗ್ಯ ಮೂಡುತ್ತದೆ. ಶ್ರೀ ಗುರುಗಳ ನಾಮಸ್ಮರಣೆ ಹಾಗೂ ಧ್ಯಾನದಿಂದ ನಮಗೆ ನಿತ್ಯವಾದ ಆನಂದ ಉಂಟಾಗುತ್ತದೆ. ಈ ಬಗ್ಗೆ ಒಂದು ಪ್ರಸಂಗ ಹೀಗಿದೆ. ಕಾಕಾ ದೀಕ್ಷಿತರು ಶ್ರೀ ಏಕನಾಥ ಭಾಗವತವನ್ನು ಶ್ಯಾಮ ಅವರ ಮುಂದೆ ಪಾರಾಯಣ ಮಾಡುತ್ತಿದ್ದರು. ಅದು ನವನಾಥರ ಮಹಿಮೆ ಹಾಗೂ ಉಪದೇಶ ಪ್ರಸಂಗವಾಗಿತ್ತು. 11ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ನವನಾಥರೆನಿಸಿದ ಕವಿ ಹರಿ, ಅಂತರಿಕ್ಷ ಪ್ರಬುದ್ಧ, ಪಿಪ್ಪಾಲಯನ, ಅವಿರೋತ್ರ, ದ್ರುಮಿಲ, ಚಮಸ, ಕರಭಾಜನರು ರಾಜರ್ಷಿ ಜನಕನಿಗೆ ಆಧ್ಯಾತ್ಮ ರಹಸ್ಯವನ್ನು ಬೋಧಿಸಿದ್ದಾರೆ. ಕವಿಯು ಭಾಗವತ ಧರ್ಮವನ್ನು ಹೇಳಿದ್ದಾನೆ. ಹರಿಯು ಭಕ್ತರ ಗುಣಗಳನ್ನು ವಿವರಿಸಿದ್ದಾನೆ. ಅಂತರಿಕ್ಷನು ಮಾಯೆಯ ಬಗ್ಗೆ ಹೇಳಿದ್ದಾನೆ. ಪ್ರಬುದ್ಧನು ಮಾಯೆಯನ್ನು ಹೇಗೆ ದಾಟುವುದು ಎಂಬ ಬಗ್ಗೆಯೂ, ಪಿಪ್ಪಾಲಯನನು ಪರಬ್ರಹ್ಮದ ಬಗ್ಗೆಯೂ ಉಪದೇಶ ನೀಡಿದ್ದಾರೆ. ಅವಿರೋತ್ರನು ಕರ್ಮದ ಬಗ್ಗೆ ವಿವರಣೆ ನೀಡಲು, ದ್ರುಮಿಲನು ಪರಮಾತ್ಮನ ಅವತಾರ ಹಾಗೂ ಲೀಲಾ ವಿಲಾಸಗಳನ್ನು ಬಣ್ಣಿಸಿದನು. ಚಮಸನು ನಾಸ್ತಿಕನು ದೇಹತ್ಯಾಗದ ನಂತರ ಏನನ್ನು ಅನುಭವಿಸುವನು ಎಂಬ ಬಗ್ಗೆ ಹೇಳಿದ್ದಾನೆ. ಕರಭಾಜನನು ಚತುರ್ಯುಗಗಳಲ್ಲಿಯೂ ಪರಮಾತ್ಮನನ್ನು ಹೇಗೆ ಆರಾಧಿಸಬೇಕು ಎಂಬ ಬಗ್ಗೆ ಹೇಳಿ, ಈ ಕಲಿಯುಗದಲ್ಲಿ ಶ್ರೀ ಹರಿಯ ನಾಮಸ್ಮರಣೆ ಒಂದೇ ಮೋಕ್ಷ ಸಾಧನ ಎಂದು ಉಪದೇಶಿಸಿದ್ದಾರೆ. ಭಾಗವತದ ಈ ಪ್ರಸಂಗದ ಪಾರಾಯಣ ಮುಗಿದಾಗ ಕಾಕಾ ದೀಕ್ಷಿತರು ಶ್ಯಾಮ ಅವರನ್ನು ಕುರಿತು, ಈ ನವನಾಥರ ವಿವರಣೆ ಎಷ್ಟು ಚೆನ್ನಾಗಿದೆ, ಆದರೆ ಅವುಗಳನ್ನು ಅನುಷ್ಠಾನ ಮಾಡುವುದು ಎಷ್ಟು ಕಷ್ಟಕರ. ನವನಾಥರೇನೋ ಆಜನ್ಮ ಯೋಗಿಗಳು, ಸಾಮಾನ್ಯರಾದ ನಮಗೆ ಇಂತಹ ಶುದ್ಧ ಭಕ್ತಿ ಸಾಧ್ಯವೇ, ನಮಗೆಲ್ಲಿ ಮುಕ್ತಿ ದೊರೆತೀತು ಎಂಬ ನಿರಾಶ ಭಾವನೆ ವ್ಯಕ್ತಪಡಿಸಿದರು. ಶ್ಯಾಮ ಅವರಿಗೆ ಇದು ಸರಿ ತೋರಲಿಲ್ಲ. ಬಾಬಾ ಅವರಂತಹ ಸಮರ್ಥ ಸದ್ಗುರುಗಳು ನಮಗೆ ದೊರೆತಿರುವಾಗ ನಾವೇಕೆ ಹೀಗೆನ್ನಬೇಕು? ಅವರಲ್ಲಿ ಭಕ್ತಿ ಇದ್ದರೆ ನಾವು ಅಶಾಂತಿಯಿಂದ ಪರಿತಪಿಸುವ ಅಗತ್ಯವಿಲ್ಲ. ಬಾಬಾ ಅವರೇ ನಮ್ಮ ಗುರು. ಶ್ರೀ ಹರಿನಾಮ ಸ್ಮರಣೆಯೊಂದೇ ಮೋಕ್ಷ ಸಾಧನ, ಚಿಂತಿಸಬೇಡ ಎಂದರು. ಕಾಕಾ ಸಾಹೇಬರಿಗೆ ಈ ವಿವರಣೆಯಿಂದ ತೃಪ್ತಿಯಾಗಲಿಲ್ಲ. ಆ ದಿನವೆಲ್ಲ ಪರಿಪೂರ್ಣವಾದ ಭಕ್ತಿ ಹೇಗೆ ಎಂಬ ಬಗ್ಗೆ ಚಿಂತಿಸತೊಡಗಿದರು. ಮರುದಿನ ಬೆಳಗ್ಗೆ ಒಂದು ಪವಾಡ ಸದೃಶ ಘಟನೆ ನಡೆಯಿತು. ಶ್ಯಾಮ ಅವರ ಬಳಿ ಆನಂದರಾವ್ ಪಾಕಡೆ ಎಂಬ ಗೃಹಸ್ಥರು ಬಂದಾಗ ಭಾಗವತ ಪಾರಾಯಣ ನಡೆದಿತು. ಪಾಕಡೆ ಅವರು ಶ್ಯಾಮ ಅವರ ಕಿವಿಯಲ್ಲಿ ರಹಸ್ಯವಾಗಿ ತಮಗಾದ ಸ್ವಪ್ನದ ಅನುಭವವೊಂದನ್ನು ಹೇಳುತ್ತಿದ್ದರು. ಕಾಕಾ ಸಾಹೇಬರು ಅದೇನೆಂದು ಕೇಳಿದಾಗ, ನಿನ್ನೆ ನೀವು ಒಂದು ಸಂದೇಹ ವ್ಯಕ್ತಪಡಿಸಿದರಲ್ಲ, ಅದಕ್ಕೆ ವಿವರಣೆ ಇಲ್ಲಿದೆ. ಗುರುಪಾದಗಳಿಗೆ ವಂದಿಸುವುದು ಹಾಗೂ ನಿರ್ಮಲವಾದ ಭಕ್ತಿ ಇಷ್ಟೇ ಈ ಕಾಲಕ್ಕೆ ಸಾಕು ಮೋಕ್ಷ ಸಾಧನೆಗೆ ಎಂಬುದೇ ಇದರ ಅರ್ಥ. ಕನಸಿನಲ್ಲಿ ಪಾಕಡೆ ಅವರು ಸಾಗರದಲ್ಲಿ ನಿಂತಿದ್ದರು. ಬಾಬಾ ಅಲ್ಲಿ ರತ್ನ ಸಿಂಹಾಸನದ ಮೇಲೆ ಆಸೀನರಾಗಿದ್ದರು. ಅವರ ಚರಣಗಳು ಮಾತ್ರ ನೀರಲ್ಲಿ ಇದ್ದವು. ಈ ದೃಶ್ಯ ಕನಸಿನಂತಿರದೆ ನೈಜವಾಗಿ ತೋರುತ್ತಿತ್ತು. ಅಲ್ಲಿ ಆಗ ಇದ್ದ ಶ್ಯಾಮ ಅವರು ಬಾಬಾ ಅವರ ಚರಣಗಳಿಗೆ ನಮಸ್ಕರಿಸುವ ಎಂದರು. ಏನು ಮಾಡಲಿ, ಅವರ ಚರಣಗಳು ನೀರಿನಲ್ಲಿದೆ. ನನ್ನ ಶಿರವನ್ನು ಅದರ ಮೇಲೆ ಹೇಗಿಡಲಿ ಎಂಬುದೇ ಸಮಸ್ಯೆ ಎಂದು ಪಾಕಡೆ ತಿಳಿಸಿದರು. ಶ್ಯಾಮ ಅವರು, ಗುರುದೇವ, ನೀರಿನಲ್ಲಿ ಇರುವ ನಿಮ್ಮ ಚರಣ ಕಮಲವನ್ನು ಮೇಲೆ ಇಡಬಾರದೆ ಎಂದು ಪ್ರಾರ್ಥಿಸಿದರು. ಬಾಬಾ ಆಗ ತಮ್ಮ ಪಾದಗಳನ್ನು ಮೇಲಕ್ಕೆತ್ತಿದ್ದರು. ಪಾಕಡೆ ಬಾಬಾ ಅವರ ಪಾದಗಳನ್ನು ಹಿಡಿದುಕೊಂಡು ನಮಸ್ಕರಿಸಿದರು. ಆಗ ಬಾಬಾ ನಗುತ್ತಾ, ನಮ್ಮ ಶ್ಯಾಮನಿಗೆ ಜರಿ ಅಂಚಿನ ದೋತರ ನೀಡು, ನಿನಗೆ ಶುಭವಾಗಲಿ ಎಂದಂತಾಯಿತು. ಪಾಕಡೆ ಅಂತಹ ದೋತರವನ್ನು ಕೈಯಲ್ಲಿ ಹಿಡಿದು ಶ್ಯಾಮ ಅವರನ್ನು ಸ್ವೀಕರಿಸುವಂತೆ ಕೋರಿದರು. ಬಾಬಾ ತಗೋ ಎಂದು ಹೇಳುವವರೆಗೂ ನಾನು ಅದನ್ನು ಸ್ವೀಕರಿಸುವುದಿಲ್ಲ ಎಂದು ಶ್ಯಾಮ ಹೇಳಿದರು. ಕಾಕಾ ಸಾಹೇಬರು ಈ ವಿಷಯದಲ್ಲಿ ನಿರ್ಣಯ ತೆಗೆದುಕೊಳ್ಳಲು ಚೀಟಿ ಹಾಕೋಣ ಎಂದರು. ಒಂದು ಚೀಟಿಯಲ್ಲಿ ಸ್ವೀಕರಿಸು ಎಂತಲೂ ಇನ್ನೊಂದನ್ನು ಬೇಡ ಎಂದು ಬರೆದು ಬಾಬಾ ಅವರ ಚಿತ್ರಪಟದ ಮುಂದಿಟ್ಟು ಒಂದು ಮಗುವಿನ ಕೈಯಿಂದ ಚೀಟಿ ಎತ್ತಲಾಯಿತು. ಅದರಲ್ಲಿ ಸ್ವೀಕರಿಸು ಎಂದೇ ಬರೆದಿತ್ತು. ಶ್ಯಾಮ ಅವರು ಅದನ್ನು ಸಂತೋಷದಿಂದ ಸ್ವೀಕರಿಸಿದರು. ಕಾಕಾ ಸಾಹೇಬರ ಸಂದೇಹ ಪರಿಹಾರವಾಯಿತು. ಈ ಪ್ರಸಂಗದ ಮೂಲಕ ನಾವು ಗುರುಭಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತೆ ಸೂಚನೆ ಇದೆ. ಗುರುವೇ ತಂದೆ, ತಾಯಿ, ಗೆಳೆಯ, ಬಳಗ ಎಲ್ಲ ಎಂಬ
ಅಚ್ಚಲ ವಿಶ್ವಾಸ ನಮ್ಮಲ್ಲಿ ಬರಬೇಕು. ಸೂರ್ಯನ ಮುಂದೆ ಕತ್ತಲೆ ಹೇಗೆ ಇರಲಾರದು, ಹಾಗೆಯೇ ಗುರುವಿನ ಮುಂದೆ ಸಂಸಾರ ಬಾಧೆ ಇರಲಾರದು ಎಂದು ಚೆನ್ನಾಗಿ ಮನಗಾಣಬೇಕು. ಬಾಬಾ ಅನೇಕ ಬಾರಿ ಹೇಳುತ್ತಿದ್ದರು, ಯಾವುದು ನಮ್ಮದೋ ಅದು ನಮ್ಮ ಬಳಿ ಇರುತ್ತದೆ, ಇತರರದು ಇತರರ ಬಳಿಯೇ ಇರುತ್ತದೆ. ಇದು ಎಂತಹ ಅಮೃತ ವಾಕ್ಯ. ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 45ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 46. ಸರ್ವವ್ಯಾಪಿ ಸದ್ಗುರು. ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿನಾಥರು ಶಿರ್ಡಿಯಲ್ಲೇ ಇದ್ದರೂ ತಮ್ಮ ಭಕ್ತರಿಗೆ ಕಾಶಿ, ಪ್ರಯಾಗ ಹಾಗೂ ಗಯಾ ಯಾತ್ರೆಯಲ್ಲಿ ಅವರ ಜೊತೆಗಿರುತ್ತಿದ್ದರು. ಶ್ರೀ ಬಾಬಾ ಅವರ ಪವಿತ್ರ ನಾಮಸ್ಮರಣೆಯಿಂದ ಪುಣ್ಯಕ್ಷೇತ್ರಗಳ ಯಾತ್ರೆಯ ಫಲ ಭಕ್ತರಿಗೆ ದೊರೆಯುತ್ತದೆ. ಹಂಭಾವವನ್ನು ತೊರೆದ ನಿಜವಾದ ಭಕ್ತರು ಸಾಯಿಯವರು ಸಂಸಾರ ಸಾಗರದಿಂದ ರಕ್ಷಿಸುತ್ತಾರೆ. ಬಾಬಾ ಅವರನ್ನೇ ಸಂಪೂರ್ಣವಾಗಿ ನಂಬಿ ನಮ್ಮ ತನು ಮನ ಧರ್ಮಗಳನ್ನರ್ಪಿಸುವುದೇ ಪರಮಾನಂದಕ್ಕೆ ಸುಲಭ ಸಾಧನವಾಗಿದೆ. ಈ ಸಾಧನೆಯಿಂದ ನಮ್ಮ ರಜಸ್ಸು ತಮೋ ಗುಣಗಳು ನಾಶ ಹೊಂದಿ ನಾವು ಸತ್ವಗುಣಪೂರಿತರಾಗುತ್ತೇವೆ. ಸಂಪೂರ್ಣ ಶರಣಾಗತಿಯಿಂದ ನಾವು ಮನಸ್ಸಿನ ನೈರ್ಮಲ್ಯ ಹಾಗೂ ಅತ್ಯುತ್ತಮವಾದ ಶಾಂತಿ ಸುಖಗಳನ್ನು ಪಡೆಯುತ್ತೇವೆ. ಈ ಶರಣಾಗತಿ, ಭಕ್ತಿ ಹಾಗೂ ಜ್ಞಾನಗಳು ಅಮೂಲ್ಯವಾದವು. ತಮ್ಮನ್ನು ನಂಬಿದ ಭಕ್ತರೊಡನೆ ಸಾಯಿನಾಥರು ಹಗಲಿರುಳು ಇರುತ್ತಾರೆ ಎಂಬುದಕ್ಕೆ ಕಾಕಾ ದೀಕ್ಷಿತರ ಯಾತ್ರೆಯೇ ಸಾಕ್ಷಿಯಾಗಿದೆ. ಕಾಕಾ ದೀಕ್ಷಿತರು ತಮ್ಮ ಮಗನ ಉಪನಯನವನ್ನು ನಾಗಪುರದಲ್ಲಿ ಮಾಡಬೇಕೆಂದು ನಿಶ್ಚಯಿಸಿದರು. ಅದೇ ಸಮಯಕ್ಕೆ ನಾನಾ ಸಾಹೇಬರ ಮಗನ ಮದುವೆ ಆಗುವುದಿತ್ತು. ಇಬ್ಬರೂ ಬಾಬಾ ಅವರಿಗೆ ಗೌರವ ಆಹ್ವಾನ ನೀಡಬೇಕೆಂದು ಶಿರ್ಡಿಗೆ ಬಂದರು. ಬಾಬಾ ಅವರು ಶ್ಯಾಮ ಅವರನ್ನು ಜೊತೆಗೆ ಕರೆದೊಯ್ಯುವಂತೆ ತಿಳಿದರು. ಅವರೊಂದಿಗೆ ಅಪ್ಪ ಕೋತೆ ಅವರು ನಾಗಪುರಕ್ಕೆ ಹೊರಟರು. ಕಾಕಾ ಸಾಹೇಬರು ಶ್ಯಾಮ ಅವರಿಗೆ 20 ರೂಗಳನ್ನು ಮತ್ತು ನಾನಾ ಸಾಹೇಬರು 100 ರೂಗಳನ್ನು ನೀಡಿದರು. ಶ್ಯಾಮ ಅವರು ಮೊದಲು ಅಯೋಧ್ಯೆ ಹಾಗೂ ಕಾಶಿಗಳನ್ನು ಸಂದರ್ಶಿಸಿದರು. ಅಯೋಧ್ಯೆಯಲ್ಲಿ ಅವರು 21 ದಿನಗಳು ತಂಗಿದ್ದರು. ಕಾಶಿಯಲ್ಲಿ 2 ತಿಂಗಳಷ್ಟು ದೀರ್ಘಕಾಲ ಅವರಿದ್ದು ಗಯಾಕ್ಕೆ ತೆರಳಿದರು. ಶ್ಯಾಮ ಅವರು ಗಯಾದ ಧರ್ಮಶಾಲೆಯೊಂದರಲ್ಲಿ ಶ್ಯಾಮ ತಂಗಿದ್ದರು. ಆಗ ಅಲ್ಲಿನ ನಿವಾಸಿಯೊಬ್ಬರು ಬಂದು ಯಾತ್ರಿಕರೆಲ್ಲ ಹೊರಟು ಹೋಗಿರುವರೆಂದು ತಿಳಿಸಿದರು. ಕಾರಣವೇನೆಂದು ಕೇಳಿದಾಗ ಉತ್ತರಿಸದೆ ತನ್ನ ಮನೆಗೆ ಬರುವಂತೆ ಆಹ್ವಾನ ನೀಡಿದನು. ಆತನ ಮನೆಗೆ ಶ್ಯಾಮ ಹೋದಾಗ ಅವರ ಕಣ್ಣಿಗೆ ಶ್ರೀ ಸಾಯಿಬಾಬಾ ಅವರ ದೊಡ್ಡ ಚಿತ್ರ ಕಾಣಿಸಿ ಬಹು ಸಂತೋಷವಾಯಿತು. ಆಗ ಅವರಿಗೆ ಶಿರ್ಡಿಯಲ್ಲಿ ಬಾಬಾ ಅವರು ನಾನು ನಿನಗಿಂತ ಮುಂಚೆ ಗಯಾದಲ್ಲಿರುತ್ತೇನೆ ಎಂದದ್ದು ನೆನಪಾಯಿತು. ಈ ಚಿತ್ರ ನಿಮಗೆಲ್ಲಿ ದೊರೆಯಿತು ಎಂದಾಗ ಆತನು ತಾನು 12 ವರ್ಷಗಳ ಹಿಂದೆ ಶಿರ್ಡಿಗೆ ಹೋಗಿದ್ದಾಗ ಶ್ಯಾಮ ಅವರ ಮನೆಯಲ್ಲಿ ಅವರಿಂದಲೇ ಈ ಚಿತ್ರವನ್ನು ಪಡೆದುದಾಗಿ ಹೇಳಿದನು. ಆಗ ಶ್ಯಾಮ ಅವರಿಗೆ ಇಂದಿನ ಘಟನೆಗಳು ನೆನಪಾಗಿ ಆನಂದಭರಿತರಾದರು. ಇವರೇ ಆ ಶ್ಯಾಮ ಅವರೆಂದು ತಿಳಿದಾಗ ಆತನು ಇವರನ್ನು ಬಹುವಾಗಿ ಆದರಿಸಿ ಸತ್ಕಾರ ಮಾಡಿದನು. ಬಾಬಾ ಅವರು ತಾವು ಹೇಳಿದಂತೆ ನಡೆಯುವವರು ಎಂಬುದು ಈ ಮೇಲಿನ ಘಟನೆಯಿಂದ ವ್ಯಕ್ತವಾಗುತ್ತದೆ. 2 ಹಾಡುಗಳ ಪ್ರಸಂಗ. ಒಮ್ಮೆ ಬಾಬಾ ಅವರು ಎಂದಿನಂತೆ ಲೇಂಡಿವನದಿಂದ ಮಸೀದಿಗೆ ವಾಪಸ್ಸಾಗುವಾಗ ಒಂದು ಆಡಿನ ಹಿಂಡನ್ನು ನೋಡಿದರು. ಅವುಗಳಲ್ಲಿ 2 ಆಡುಗಳನ್ನು ಬಾಬಾ ಹಣ ಕೊಟ್ಟು ಖರೀದಿಸಿದರು. ಭಕ್ತರಿಗೆ ಬಾಬಾ ಅವರು ಯಾಕೆ ಹೀಗೆ ಮಾಡಿದರು ಎಂದು ಆಶ್ಚರ್ಯವಾಯಿತಾದರೂ ಕೇಳುವ ಧೈರ್ಯವಿರಲಿಲ್ಲ. ಆದರೆ ಶ್ಯಾಮ ಇದನ್ನು ಕೇಳಿದರು. ಬಾಬಾ ಅವರು ಇದಕ್ಕೆ ಉತ್ತರಿಸದೆ ತಮ್ಮ ಬಳಿ ಇದ್ದ ಹಣದಲ್ಲಿ ಕಡಲೆಕಾಯಿ ತರಿಸಿ ಅವುಗಳಿಗೆ ತಿನ್ನಲು ನೀಡಿದರು. ಇದಾದ ನಂತರ ಅದರ ಮಾಲೀಕನಿಗೆ ಅವುಗಳನ್ನು ಹಿಂತಿರುಗಿಸಿದರು. ಭಕ್ತರು ಈ ಬಗ್ಗೆ ಪ್ರಶ್ನಿಸಿದಾಗ ಬಾಬಾ ಆಡುಗಳಿಗೆ ಸಂಬಂಧಿಸಿದ ಪೂರ್ವಜನ್ಮದ ಬಗ್ಗೆ ತಿಳಿಸಿದರು. ಇವು ಹಿಂದಿನ ಜನ್ಮದಲ್ಲಿ ಅಣ್ಣ ತಮ್ಮಂದಿರಾಗಿ ಬಾಬಾ ಅವರ ಸ್ನೇಹಿತರಾಗಿದ್ದವರು. ಹಿರಿಯನು ತುಂಬ ಸೋಮಾರಿಯೂ ಚಿಕ್ಕವನು ಬುದ್ಧಿಶಾಲಿಯೂ ಆಗಿದ್ದನು. ಇಬ್ಬರು ವೈರಿಗಳಾದರೂ ದೊಡ್ಡವನು ಹಣದಾಶೆಯಿಂದ ಚಿಕ್ಕವನನ್ನು ಕೊಲ್ಲಲು ಮುಂದಾದನು. ಇಬ್ಬರ ಜಗಳದಲ್ಲಿ ಪರಸ್ಪರ ಹೊಡೆದಾಡಿ ಮೃತರಾದರು. ಈಗ ಆಡುಗಳಾಗಿ ಜನ್ಮ ತಾಳಬೇಕಾಯಿತು. ಬಾಬಾ ಅವರು ಮಾಡಿದ ಆಡಿನ ವ್ಯಾಪಾರ ಹಾಗೂ ಅವುಗಳ ಮಾಲೀಕನಿಗೆ ಹಿಂತಿರುಗಿಸಿದ ಬಗ್ಗೆ ವಿಚಿತ್ರವಾದರೂ ಅವರ ಮೇಲೆ ತೋರಿದ ದಯೆಯಾಗಿತ್ತು. ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 46ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 47. ಕರ್ಮಫಲ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿನಾಥರ ಮಹಿಮೆ ಅನಂತ ಹಾಗೂ ಅಪಾರವಾದದ್ದು. ಅವರನ್ನು ನಾವು ದೃಷ್ಟಿಸಿ ಒಮ್ಮೆ ನೋಡಿದರೆ ಸಾಕು, ನಮ್ಮ ಜನ್ಮ ಜನ್ಮಾಂತರ ಪಾಪಗಳು ಕರಗಿ ನಿರ್ಮೂಲವಾಗುತ್ತವೆ. ನಮ್ಮ ಮೇಲೆ ಅವರ ಕೃಪಾದೃಷ್ಟಿಯು ಬಿದ್ದರೆ ನಮ್ಮ ಕರ್ಮಬಂಧನವು ಬಿಡುಗಡೆಯಾಗುತ್ತದೆ. ಸಂತರು ಗಂಗೆಯಂತೆ ತಮ್ಮ ಬಳಿ ಬಂದವರ ಪಾಪಗಳನ್ನೆಲ್ಲ ತೊಳೆಯಬಲ್ಲ ಮಹಾತ್ಮರು. ಶ್ರೀ ಬಾಬಾ ಅವರು ಒಮ್ಮೆ ಒಂದು ಪ್ರಸಂಗವನ್ನು ಹೀಗೆ ಹೇಳಿದ್ದರು. ಒಂದು ಬೆಳಿಗ್ಗೆ ನದಿ ದಂಡೆಯ ಬಳಿ ಬಾಬಾ ಬಂದರು. ಅವರಿಗೆ ಆಯಾಸವಾಗಿತ್ತು. ಕೈಕಾಲು ಮುಖ ತೊಳೆದು ಸ್ನಾನ ಮಾಡಿ ಅಲ್ಲಿ ಕುಳಿತು ಚಿಲುಮೆ ಸೇದುತ್ತಿದ್ದರು. ಆಗ ಒಂದು ಕಪ್ಪೆ ಒಟಗುಟ್ಟುತ್ತಿರುವುದು ಕೇಳಿಸಿತು. ಒಬ್ಬ ದಾರಿಹೋಕನು ಅಲ್ಲಿಗೆ ಬಂದನು.
ತನ್ನ ಮನೆಗೆ ಭೋಜನಕ್ಕೆ ಬಾಬಾ ಅವರನ್ನು ಆಮಂತ್ರಿಸಿದನು. ಪುನಃ ಕಪ್ಪೆಯ ಒಟಗುಟ್ಟುವ ಶಬ್ದ ಅವರಿಗೆ ಕೇಳಿಸಿತು. ದಾರಿಹೋಕನು ಇದೇನೆಂದು ಕೇಳಿದಾಗ ಬಾಬಾ ಹೇಳಿದರು, ಈ ಕಪ್ಪೆ ತನ್ನ ಪೂರ್ವಜನ್ಮದ ಕರ್ಮಫಲವನ್ನು ಅನುಭವಿಸುತ್ತಿದೆ. ಹಿಂದೆ ಮಾಡಿದುದನ್ನು ಅನುಭವಿಸಲೇಬೇಕು. ಇದರ ಬಗ್ಗೆ ದುಃಖಿಸಿ ಪ್ರಯೋಜನವಿಲ್ಲ. ಈಗ ನೋಡು, ಕಪ್ಪೆ ಹಾವಿನ ಬಾಯಿಗೆ ಸಿಕ್ಕಿದೆ ಎಂದರು. ಇನ್ನೇನು ಕಪ್ಪೆಯು ಹಾವಿನ ಬಾಯಿಗೆ ಸಿಕ್ಕು ಸಾಯುತ್ತದೆ ಎನ್ನುವಾಗ ಬಾಬಾ, ಅದು ಅಸಾಧ್ಯ. ಕಪ್ಪೆಯನ್ನು ರಕ್ಷಿಸಲು ನಾನು ಇಲ್ಲಿರುವಾಗ ಅದನ್ನು ಹೇಗೆ ಸಾಯಿಸಲು ಬಿಡುತ್ತೇನೆ ಎಂದರು. ಬಾಬಾ ಹಾವಿನ ಬಳಿಗೆ ಹೋಗಿ, ವೀರಭದ್ರಪ್ಪ, ನಿನ್ನ ಶತ್ರು ಬಸಪ್ಪ ಕಪ್ಪೆಯಾಗಿದ್ದಾನೆ, ಇನ್ನೂ ದ್ವೇಷವೇ ಎಂದರು. ಆಗ ಸರ್ಪವು ಕಪ್ಪೆಯನ್ನು ಬಿಟ್ಟು ನೀರೊಳಗೆ ಓಡಿತು. ಕಪ್ಪೆಯು ಅಲ್ಲಿಂದ ಮರೆಯಾಯಿತು. ದಾರಿಹೋಕನಿಗೆ ಆಶ್ಚರ್ಯವಾಯಿತು. ನಿಮ್ಮ ಮಾತು ಕೇಳಿದ ನಂತರ ಹಾವು ಕಪ್ಪೆಯನ್ನು ಹೇಗೆ ಬಿಟ್ಟು ಹೋಯಿತಲ್ಲ, ಏನು ಆಶ್ಚರ್ಯ! ಯಾರೀ ಬಸಪ್ಪ ವೀರಭದ್ರಪ್ಪ ಎಂದು ಬಾಬಾ ಅವರನ್ನು ಕೇಳಿದರು. ಆಗ ಸಾಯಿಯವರು ಈ ಕಥೆಯನ್ನು ಆತನಿಗೆ ಹೇಳಿದರು. ನಾನು ಹಿಂದೆ ನೆಲೆಸಿದ್ದ ಊರಿನಿಂದ ಸ್ವಲ್ಪ ದೂರದಲ್ಲಿ ಒಂದು ಶಿವನ ದೇವಾಲಯವಿತ್ತು. ಅದು ಬಹಳ ಹಳೆಯದಾಗಿ ಬಿದ್ದು ಹೋಗಿತ್ತು. ಅಲ್ಲಿಯ ನಿವಾಸಿಗಳು ಅದರ ಜೀರ್ಣೋದ್ಧಾರಕ್ಕಾಗಿ ಹಣ ಸಂಗ್ರಹಿಸಿದರು. ಈ ಹಣದ ಮೇಲ್ವಿಚಾರಣೆ ಒಬ್ಬ ಶ್ರೀಮಂತನದಾಗಿತ್ತು. ಅವರು ಇದರಲ್ಲಿ ಹಣ ತಿಂದು ಹಾಕಿ ಕೆಲಸವನ್ನು ಅರೆಬರೆ ಮಾಡಿದನು. ಇದಾದ ಕೆಲವು ದಿನಗಳ ನಂತರ ಆ ಶ್ರೀಮಂತನ ಪತ್ನಿಗೆ ಕನಸಾಯಿತು. ಶಿವನು, ನೀನು ಈ ದೇವಾಲಯದ ಗೋಪುರದ ಕೆಲಸಕ್ಕೆ ಕೈ ಹಾಕು, ನಿನಗಾದ ಖರ್ಚಿನ 100 ಪಟ್ಟು ಹಣ ನಾನು ನಿನಗೆ ನೀಡುತ್ತೇನೆ ಎಂದು ಹೇಳಿದಂತಾಯಿತು. ಶ್ರೀಮಂತನು ತನ್ನ ಪತ್ನಿಯಿಂದ ವಿಚಾರ ತಿಳಿದು ಇದೆಲ್ಲ ಭ್ರಮೆ ಎಂದು ಆಕೆಯ ಮಾತನ್ನು ತಿರಸ್ಕರಿಸಿದ. ಕೆಲವು ದಿನಗಳ ನಂತರ ಶಿವನು ಮತ್ತೆ ಆಕೆಯ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ನಿನ್ನ ಗಂಡನ ವಿಚಾರ ಬಿಡು, ನಿನ್ನ ಸ್ವಂತ ಹಣವನ್ನು ಖರ್ಚು ಮಾಡಿ ಗೋಪುರ ನಿರ್ಮಿಸು ಎಂದರು. ಆಕೆ ತನ್ನ ತವರಿನಲ್ಲಿ ಕೊಟ್ಟಿದ್ದ ಆಭರಣಗಳನ್ನು ಮಾರಬೇಕೆಂದು ನಿರ್ಧರಿಸಿದಳು. ಆಗ ಆಕೆಯ ಜಿಪುಣನಾದ ಗಂಡನು ಆ ಒಡವೆಗಳಿಗೆ ಕೇವಲ 1000 ರೂಪಾಯಿ ಬೆಲೆ ಕಟ್ಟಿ ಹಣದ ಬದಲಿಗೆ ಒಂದು ಜಮೀನನ್ನು ನೀಡುವುದಾಗಿ ಹೇಳಿದ. ಆ ಜಮೀನನ್ನು ಯಾರೋ ಮುದುಕಿ ಆತನ ಬಳಿ ಒತ್ತೆ ಇಟ್ಟದ್ದು ಹಾಗೂ ಬಂಜರು ಭೂಮಿಯಾಗಿತ್ತು. ಇದು ಆಭರಣಗಳ ಬದಲಿಗೆ ದೇವಾಲಯದ ವಶಕ್ಕೆ ಬಂದಿತು. ಕೆಲವು ದಿನಗಳಲ್ಲಿ ಸಿಡಿಲು ಬಡಿದು ಆ ಶ್ರೀಮಂತರ ಹೆಂಡತಿ ಹಾಗೂ ಮುದುಕಿ ಸತ್ತರು. ಆ ಜಿಪುಣನು ಮುಂದಿನ ಜನ್ಮದಲ್ಲಿ ವೀರಭದ್ರಪ್ಪ ಎಂಬ ಹೆಸರಿನಿಂದ ಜನ್ಮ ತಾಳಿದನು. ಆತನ ಹೆಂಡತಿ ಶಿವ ದೇವಾಲಯದ ಅರ್ಚಕನ ಮಗಳಾಗಿ ಜನಿಸಿದಳು. ಮುದುಕಿ ಚೆನ್ನಬಸಪ್ಪನೆಂಬ ಹೆಸರಿನಿಂದ ಹುಟ್ಟಿದಳು. ಅರ್ಚಕನ ಮಗಳಾದ ಗೌರಿಯನ್ನು ವೀರಭದ್ರಪ್ಪನಿಗೆ ಮದುವೆ ಮಾಡಿಕೊಡಲಾಯಿತು. ಆದರೆ ಅವನಿಗೆ ಈ ಜನ್ಮದಲ್ಲೂ ಲೋಭ ಕಡಿಮೆಯಾಗಿರಲಿಲ್ಲ. ಸ್ತ್ರೀಧನವಾಗಿ ಬಂದಿದ್ದ ಆ ಜಮೀನಿಗೆ 1,00,000 ರೂಪಾಯಿ ಬೆಲೆ ಸಿಕ್ಕಿತು. ಬಾಬಾ ಅವರು ಗೌರಿಗೆ ಇದರ ಹಣ ಬರಬೇಕೆಂದು ತೀರ್ಮಾನಿಸಿದಾಗ ಆಕೆಯ ಪತಿ ಹೆಂಡತಿಯನ್ನು ತೆಗಳಿ ಬಾಬಾ ಅವರನ್ನು ಬೈದನು. ಆ ರಾತ್ರಿ ಶಿವನು ಗೌರಿಯ ಕನಸಿನಲ್ಲಿ ಕಾಣಿಸಿಕೊಂಡು, ಈ ಹಣ ಪೂರ್ಣವಾಗಿ ನಿನ್ನದೇ, ಇದನ್ನು ಯಾರಿಗೂ ಕೊಡಬೇಡ, ಚೆನ್ನಬಸಪ್ಪನನ್ನು ಭೇಟಿ ಮಾಡು, ಹಣದಲ್ಲಿ ಸ್ವಲ್ಪ ಭಾಗ ದೇವಾಲಯಕ್ಕೆ ವಿನಿಯೋಗಿಸು, ನಿನ್ನ ಖರ್ಚಿಗೆ ಬಾಬಾ ಅವರ ಸಲಹೆ ತೆಗೆದುಕೋ ಎಂದು ನುಡಿದನು. ಗೌರಿಯು ಈ ಬಗ್ಗೆ ಬಾಬಾ ಅವರ ಸಲಹೆ ಕೇಳಿದಳು. ಬಾಬಾ, ಅಸಲು ನೀನೇ ಇಟ್ಟುಕೋ, ಬಡ್ಡಿಯಲ್ಲಿ ಅರ್ಧ ಭಾಗ ಚೆನ್ನಬಸಪ್ಪನಿಗೆ ಕೊಡು, ವೀರಭದ್ರನಿಗೆ ಇದರಲ್ಲಿ ಯಾವ ಹಕ್ಕೂ ಇಲ್ಲ ಎಂದರು. ಈ ವಿಷಯ ವೀರಭದ್ರಪ್ಪನಿಗೆ ತಿಳಿದಾಗ ಆತನು ಚೆನ್ನಬಸಪ್ಪನೊಡನೆ ಜಗಳವಾಡುತ್ತಾ ಬಾಬಾ ಅವರ ಬಳಿ ಬಂದನು. ಅವರು ಆತನನ್ನು ಸಮಾಧಾನಪಡಿಸಲು ಯತ್ನಿಸಿದರು. ಚೆನ್ನಬಸಪ್ಪ, ಬಾಬಾ ನನ್ನನ್ನು ರಕ್ಷಿಸಿ ಎಂದು ಮೊರೆ ಹೊಕ್ಕನು. ಕೆಲ ಕಾಲದ ನಂತರ ಇಬ್ಬರೂ ಮೃತರಾದರು. ಈಗ ಚೆನ್ನಬಸಪ್ಪ ಕಪ್ಪೆಯಾಗಿಯೂ ವೀರಭದ್ರಪ್ಪ ಹಾವಾಗಿಯೂ ಜನ್ಮ ತಾಳಿದರು. ಚೆನ್ನಬಸಪ್ಪನಿಗೆ ನೀಡಿದ ರಕ್ಷಣೆಯ ಭರವಸೆಯನ್ನು ಬಾಬಾ ಪಾಲಿಸಿದರು. ಕರ್ಮಫಲವನ್ನು ಅನುಭವಿಸಿಯೇ ತೀರಬೇಕು ಎಂಬುದು ಈ ಕಥೆಯ ನೀತಿಯಾಗಿತ್ತೆಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 47ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ.